ಇಲ್ಲಿ ಹವಾ ಅಂತೂ ಬಹಳನೇ ಸೂಪರ್ ಆಗಿದೆ. ಯಾಕೆಂದ್ರೆ ನೀವೇ ನೋಡ್ತಿರ್ಬೋದು ಗಿಲ್ಲಿಯ ಲುಕ್ ಆಗಿರ್ಬೋದು, ಪ್ರತಿ ದಿವಸ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಫಿಟ್ನೆಸ್ ಆಗಿದ್ದಾರೆ, ಜೊತೆಗೆ ಹೇರ್ ಸ್ಟೈಲ್ ಗಡ್ಡ ಎಲ್ಲವನ್ನೂ ಕೂಡ ನೋಡ್ತಿದ್ರೆ ಪಕ್ಕಾ ಹೀರೋ ಮೆಟೀರಿಯಲ್ ಆಗ್ಬಿಟ್ಟಿದ್ದಾರೆ ಗಿಲ್ಲಿ ಅವರು. ಗಿಲ್ಲಿನ ಮೀಟ್ ಆಗ್ಬೇಕು ಅಂತ ತುಂಬಾ ಜನ ಶೂಟಿಂಗ್ ಸೆಟ್ ಹತ್ರ ಹೋಗ್ತಾರೆ. ಕೆಲವೊಂದಿಷ್ಟು ಜನ ಫೋಟೋವನ್ನು ಕೂಡ ತೆಗೆಸ್ಕೊತಾರೆ. ಮತ್ತೆ ಶೂಟಿಂಗ್ ತುಂಬಾ ಚೆನ್ನಾಗಿ ಸಾಗುತ್ತಿದೆ, ನೋಡ್ತಾ ಇರ್ಬೋದು. ಒಂದು ಕುಸ್ತಿ ದೃಶ್ಯಾವಳಿಗಳ ಶೂಟಿಂಗ್ ಅನ್ನು ಸಹ ಮಾಡ್ತಾ ಇದ್ದಾರೆ. ಗಿಲ್ಲಿ ಅವರು ಸೂಪರ್ ಆಗಿ ಈ ಒಂದು ಶೂಟಿಂಗ್ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಮೈಸೂರು ಭಾಗ ಮತ್ತೆ ಮಂಡ್ಯ ಭಾಗದಲ್ಲೇ ಶೂಟಿಂಗ್ ನಡೀತಾ ಇರೋದು. ಪಳಾರ್ ಸಿನಿಮಾದ ಏನು 30 ದಿವಸಗಳ ಶೂಟಿಂಗ್ ತುಂಬಾ ಚೆನ್ನಾಗಿ ಕಂಪ್ಲೀಟ್ ಆಗ್ತಾ ಇದೆ. ಗಿಲ್ಲಿಯನ್ನ ನೋಡ್ಬೇಕು ಅಂತ ಅಭಿಮಾನಿಗಳು ಸಹ ಕಾಯ್ತಾ ಇರ್ತಾರೆ. ಶೂಟಿಂಗ್ ಮುಗಿದ ಕೂಡಲೇ ಗಿಲ್ಲಿಯನ್ನ ಮೀಟ್ ಆಗಿ ಶೇಕ್ ಹ್ಯಾಂಡ್ ಕೊಟ್ಟು ಫೋಟೋವನ್ನ ತೆಗೆಸ್ಕೊತಾ ಇದ್ದಾರೆ. ಇತ್ತ ಕಾವ್ಯ ಅವರು ಕೂಡ ಅವರ ಒಂದು ಸಿನಿಮಾ ದಿ ಪ್ರಾಬ್ಲಮ್ ಎಂಬ ಒಂದು ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಇಬ್ಬರದ್ದು ಕೂಡ ಬೇರೆ ಬೇರೆ ಸಿನಿಮಾ ಆಗಿರುತ್ತೆ. ನಟನೆ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಹೀಗಾಗಿ ಅವ್ರು ಎಲ್ಲೂ ಕೂಡ ಈವೆಂಟ್ಸ್ ಗಳಲ್ಲೆಲ್ಲ ಕಾಣಿಸ್ಕೊತಾ ಇಲ್ಲ. ಗೆಸ್ಟ್ ಆಗಿ ಏನು ಹೋಗ್ತಾ ಇದ್ರು ಇಷ್ಟು ದಿವಸಗಳ ಕಾಲ ಬಿಗ್ ಬಾಸ್ ಮುಗಿದ ಮೇಲೆ, ಸೊ ಅದೆಲ್ಲವೂ ಕೂಡ ಈಗ ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲೂ ಕೂಡ ಆಲ್ಮೋಸ್ಟ್ ಕಾಣಿಸ್ತಿಲ್ಲ. ಕೇವಲ ಪ್ರತಿ ದಿವಸ ಈಗ ಶೂಟಿಂಗ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಚಿತ್ರವನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಬಿಡೋಣ, ಚಿತ್ರಮಂದಿರಕ್ಕೆ ಬಿಟ್ಬಿಡೋಣ ಅಂತ ಜನರು ಕೂಡ ಅದೇ ರೀತಿ ಈ ಪಳಾರ್ ಸಿನಿಮಾವನ್ನ ನೋಡಕ್ಕೆ ಕಾಯ್ತಾ ಇದ್ದಾರೆ. ಗಿಲ್ಲಿಯನ್ನ ಸಕ್ಕತ್ತಾಗಿರುವಂತ ಒಂದು ರಗಡ್ ಲುಕ್ ಅಲ್ಲಿ ನೋಡಬಹುದು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಕಾಮಿಡಿ ಜೊತೆಗೆ ಒಂದು ಒಳ್ಳೆ ಅದ್ಭುತವಾದಂತ ಕತೆ ಈ ಪಳಾರ್ ಸಿನಿಮಾದಲ್ಲಿ ಇರುತ್ತೆ. ಮತ್ತೆ ಯಾವ ಒಂದು ಸ್ಟಾರ್ ಹೀರೋಗೆ ಬೇಕಾಗಿರುವಂತ ಒಂದು ಕ್ಯಾರವಾನ್ ಆಗಿರ್ಬೋದು ಎಲ್ಲವನ್ನು ಕೂಡ ಗಿಲ್ಲಿಗೆ ಒದಗಿಸಿದ್ದಾರೆ. ಒಂದು ಒಳ್ಳೆ ಪ್ರೊಡಕ್ಷನ್ ಬೇರೆ ಸಿಕ್ಕಿದೆ ಗಿಲ್ಲಿಗೆ, ಅದೊಂದು ಪ್ಲಸ್ ಪಾಯಿಂಟ್. ನೋಡ್ತಾ ಇರಬಹುದು ಹಿಂದೆ ಮುಂದೆ ಅಂತೂ ಜನ ಬಿಡ್ತಾನೆ ಇಲ್ಲ, ಗಿಲ್ಲಿಯನ್ನ ಮುತ್ತಾಕೊಂಡ್ಬಿಟ್ಟಿದ್ದಾರೆ. ಶೂಟಿಂಗ್ ಸೆಟ್ ಎಲ್ಲಿ ಅಂತ ಗೊತ್ತಾಗ್ಬಿಟ್ಟಿದೆಯಲ್ಲ ಜನರಿಗೆ. ಸೊ ಎಲ್ಲರೂ ಕೂಡ ಹೋಗಿ ಗಿಲ್ಲಿನ ಮಾತನಾಡಿಸಿ ಫೋಟೋ, ಸುತ್ತಮುತ್ತ ಹಳ್ಳಿಯವರೆಲ್ಲರೂ ಕೂಡ ಫೋಟೋವನ್ನ ಸೆಲ್ಫಿಗಳನ್ನೆಲ್ಲ ತೆಗೆಸ್ಕೊತಾ ಇದ್ದಾರೆ. ಗಮನಿಸ್ತಾ ಇರಬಹುದು ನೀವೇ ಎಷ್ಟರ ಮಟ್ಟಿಗೆ ಕ್ರೇಜ್ ಗಿಲ್ಲಿಗೆ. ಇನ್ನ ಸಿನಿಮಾ ರಿಲೀಸೇ ಆಗಿಲ್ಲ, ಅಷ್ಟು ಬೇಗ ಇಷ್ಟೊಂದು ಫೇಮಸ್ ಆಗಿದ್ದಾರೆ. ಇನ್ನ ಸಿನಿಮಾ ಏನಾದ್ರು ರಿಲೀಸ್ ಆದ್ರೆ ಇನ್ ಯಾವ ರೇಂಜ್ಗೆ ಗಿಲ್ಲಿಗೆ ಜನ ಮುತ್ತಾಕೋಬಹುದು. ಲೈಕ್ ಮಾಡ್ಬೋದು, ನೀವೇ ತಪ್ಪದೆ ಕಮೆಂಟ್ ಹಾಕಿ. ಯಾಕೆಂದ್ರೆ ಗಿಲ್ಲಿಯ ಒಂದು ಕ್ರೇಜ್ ಈಗಲೇ ನೋಡ್ತಾ ಇದ್ರೆ ಬಹಳನೇ ಖುಷಿ ಆಗುತ್ತೆ, ಮತ್ತೆ ಆಶ್ಚರ್ಯವೂ ಸಹ ಆಗುತ್ತೆ ಯಾವ ರೇಂಜ್ಗೆ ಇದ್ದಾರೆ ಅಂತ. ಬಿಗ್ ಬಾಸ್ ಮುಗಿದು ಎಲ್ಲಾ ಕಡೆ ಜನರ ಪ್ರೀತಿಯನ್ನ ಗಳಿಸ್ಕೊಂಡಿದ್ದಾರೆ. ಮೆಚ್ಚುಗೆಯ ಒಂದು ಪ್ರೀತಿಯ ಗಿಲ್ಲಿ ಆಗಿದ್ದಾರೆ. ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ.